ಜಾಗ ಪರಿಶೀಲನೆ ಎಲ್ಲ ನನ್ನ ಮೀಡಿಯಾ ದೇವರುಗಳಿಗೆ ನಮಸ್ಕರಿಸುತ್ತಾ ನಾಳೆ ನಡೀತಕ್ಕಂಥ ನಮ್ಮದೊಂದು ಡಿಸೆಂಬರ್ 11ನೇ ತಾರೀಕು ರೈತರ 31 ಜಿಲ್ಲೆಗಳ ನಾಡಿನ ಜ್ವಲಂತ ಸಮಸ್ಯೆಗಳ ಬದಲ ಇವತ್ತು ಇಡೀ ರಾಜ್ಯದಿಂದ 31 ಜಿಲ್ಲೆ ಲಕ್ಷಾಂತರ ಜನರಿಗೆಲ್ಲ ನಾವು ಕರೆ ಕೊಟ್ಟಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ಬರ್ತಾ ಇದ್ದಾರೆ. ರೈತರು ಭಾಳಷ್ಟು ಸಮಸ್ಯೆಗಳದಾವೆ. ಯಾಕಂದರೆ ಕರೆಂಟ್ ಇವತ್ತು ಹಗಲಿ ಏನು 7 ತಾಸು ಕೊಡತ್ತಾರೋ ಆ ಕರೆಂಟ್ ರೈತರಿಗೆ ಸಾಲೋದಿಲ್ಲ. ಯಾಕಂದ್ರೆ ನಮ್ಗೆ ಹಗಲಿ 12 ತಾಸನ್ನು ಕೊಡ್ಬೇಕು, ರಾತ್ರಿ ನಾವು ನೀರು ಹಾಸೋದಿಲ್ಲ. ರೈತರ ಹಗಲಿ 12 ತಾಸು ಕರೆಂಟ್ ಕೊಡಬೇಕು. ಅಕ್ರಮ ಸಕ್ರಮನ್ನ ಏನು ಸ್ಕೀಮ್ ಐತಿ ಅದನ್ನು ಮುಂದುವರಿಸಬೇಕು, ಅದನ್ನು ಸರ್ಕಾರ ಬಂದ್ ಮಾಡೈತಿ. ಅದೇ ರೀತಿಯಾಗಿ ಇವತ್ತು ರೈತರ ಸಾಲದಿಂದ ಅತಿವೃಷ್ಟಿ ಅನಾವೃಷ್ಟಿ 7-8 ವರ್ಷ ಅದು ಕೋವಿಡ್ ಹಿಡ್ಕೊಂಡು ಇಲ್ಲಿವರೆಗೆ ಸಾಲದಾಗ ಸುಳಿವೆ ಇವತ್ತು ಫೈನಾನ್ಸ್ ಕಿರುಕುಳ, ಬ್ಯಾಂಕಿನ ಕಿರುಕುಳ, ಸಾಲ ವಸೂಲಾತಿ ಇವೆಲ್ಲ ಕಿರುಕುಳದಿಂದ ರೈತರ ಆತ್ಮಹತ್ಯೆ ಆಗತ್ತಾರ. ಈ ಆತ್ಮಹತ್ಯೆ ನಿಲ್ಬೇಕಪ್ಪ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ತಕ್ಷಣ ಏನು ಕೋರ್ಟ್ನಿಂದ ನೋಟಿಸ್ ಕಳಿಸ್ತಾ ಇದ್ದಾರೆ. ಇಲ್ಲ ಅಲಹಾಬಾದ್ ಬ್ಯಾಂಕಿಗೆ ಈ ಸೌಹಾರ್ದ ಬ್ಯಾಂಕ್ ಮತ್ತು ಫೈನಾನ್ಸ್ದವ್ರು ಮುಂಬೈ ಅಲಹಾಬಾದ್ ಕೋರ್ಟಿಗೆ ಕಳ್ಸತ್ತಾರ. ರೈತರು ಅಲ್ಲಿ ಹೋಗಿ ಇವತ್ತು ಕೋರ್ಟ್ ನಡೆಸಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಆತ್ಮಹತ್ಯೆ ಆಗತ್ತವು. ಅದನ್ನು ಕೂಡ ಮುಖ್ಯಮಂತ್ರಿಯವರು ತಕ್ಷಣ ಆ ಕಿರುಕುಳನ್ನು ಬಂದ್ ಮಾಡಿ ಸಾಲನ್ನು ಮನ್ನಾ ಮಾಡಬೇಕು ಅನ್ನೋ ವಿಚಾರ. ಅದೇ ರೀತಿಯಾಗಿ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ವಿಳಂಬ ಆಗ್ಯಾವ. ಈ 7-8 ವರ್ಷದಿಂದ ಬರೀ ಯೋಜನೆಗಳು ಸ್ಯಾಂಕ್ಷನ್ ಆಗ್ಯಾವ ಮಾತ್ರ, ಅವು ಹಣ ಬಿಡುಗಡೆ ಆಗಿ ಯಾವೂ ಕೂಡ ಕಾರ್ಯರೂಪ ಬಂದಿಲ್ಲ. ತಕ್ಷಣ ಅದು ಕಾರ್ಯರೂಪಕ್ಕೆ ಬರಬೇಕು. ಶುಗರ್ ಕಮಿಷನರ್ ಇಲಾಖೆ ಬರೀ 5 ಮಂದಿನ ಇಲಾಖೆ ಇಟ್ಕೊಂಡು ಯಾವ ರೀತಿಯೂ ಕೂಡ ಇವತ್ತು ತೂಕದ ಸೇತುವೆಯನ್ನು ಚೆಕ್ ಮಾಡೋಕ್ಕೆ ಸಾಧ್ಯ ಇಲ್ಲ, ರಿಕವರಿ ಚೆಕ್ ಮಾಡೋಕ್ಕೆ ಸಾಧ್ಯ ಇಲ್ಲ, ರಿಕವರಿ ಶಾಂಪಲ್ ಮಿಷನ್ ಕೂಡ ಕೊಡಿಸ್ಬೇಕಾಗಿತ್ತು. ಅದರ ಸಂಬಂಧ ಶುಗರ್ ಕಮಿಷನರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗಿತ್ತು. ಅದಕ್ಕೊಬ್ಬ IAS ಅಧಿಕಾರಿನ ಸ್ಪೆಷಲ್ ಆಗಿ ಇಡಬೇಕಾಗಿತ್ತು. 80 ಕಾರ್ಖಾನೆಗಳದಾವು, 5 ಮಂದಿನ ಇಟ್ಟಾರ. 60,000 50,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ 5,000 ಟ್ಯಾಕ್ಸ್ ಹೋಗ್ತೈತಿ. ಇದರಲ್ಲಿ 60,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ಒಂದು 50 ಕೋಟಿ ಖರ್ಚು ಮಾಡಿ ಇಲಾಖೆಯನ್ನು ಸದೃಢಗೊಳಿಸಪ್ಪ ಅಂದ್ರೆ ರೈತರಿಗೆ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ಸರ್ಕಾರ ಹೋಗ್ತಕ್ಕಂಥ ಏನು ತೆರಿಗೆ ಹಣದಾಗ ಈಗೇನು ಒಂದು ಟನ್ನಿಗೆ 5,000 ಹೋಗ್ತೈತಿ, ಅದರೊಳಗಿನ ಒಂದು 1,000 ರೂಪಾಯಿ ಕೂಡ ಕೊಡಬೇಕು ಅನ್ನೋದು ಬೇಡಿಕೆ ಐತಿ. ರಾಜ್ಯ ಸರ್ಕಾರ 1,000 ಕೊಡಬೇಕು, ಕೇಂದ್ರ ಸರ್ಕಾರ ಕೂಡ 5,000 ಹೋಗ್ತೈತಿ, ಅಲ್ಲೂ ಕೂಡ ಕೊಡಬೇಕು ಅನ್ನುವಂಥ ವಿಚಾರದವು. ಹೀಗೆ ನಾಡಿನ 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ಬದಲ ನಾಳೆ ಲಕ್ಷಾಂತರ ಜನ ನಾವು ಎಲ್ಲ ಕೂಡ್ತಾ ಇದ್ದೀವಿ. ಏನಿಲ್ಲ ಯಡಿಯೂರಪ್ಪ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಎದುರುಗಡೆ ಏನು ಬಚ್ಚೆ ಬೈಪಾಸ್ ಆ ರೋಡ್ ಎದುರುಗಡೆ ನಮಗೆ ವೇದಿಕೆಯನ್ನು ಕೊಟ್ಟಿದ್ದರು. ದಯವಿಟ್ಟು ನಾಡಿನ ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕಂತೇಳಿ ಇಡೀ ನನ್ನ ಮೀಡಿಯಾ ದೇವರುಗಳ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಚಳವಳಿ ಇವತ್ತು ಅದನ್ನ ಸಮಸ್ಯೆ ಬಗೆಹರುವವರೆಗೆ ನಾವ್ಯಾರು ರಸ್ತೆಗೆ ಹೋಗಿ ಗಲಾಟೆ ಮಾಡಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಲಕ್ಷ ಜನ ರೈತರು ಬರ್ತಾರೋ, ನಾವು ಶಾಂತ ರೀತಿಯಿಂದ ಯಾವುದೋ ರೀತಿ ಗಲಾಟೆ ಆಗಲ್ದೆ ಚಳವಳಿ ಮಾಡ್ತು. ಸರ್ಕಾರ ಈಗಾಗಲೇ ನಮ್ಮ ಗುರುಲಾಪುರ ಚಳವಳಿಯನ್ನು ಇಡೀ ನನ್ನ ಮೀಡಿಯಾ ದೇವರುಗಳಿಂದ ಇಡೀ ನಾಡಿನ ಜನ ಎಲ್ಲ ಗೌರವಿಸ್ಯಾರ. ಅದೇ ರೀತಿ ಅದ ಮಾದರಿಯೊಳಗೆ ಶಾಂತಿಯುತಿಯಿಂದ ಚಳವಳಿ ಮಾಡ್ತೀವಿ. ರೈತರು ಏನು ಸಮಸ್ಯೆಗಳದಾವು ನಾಳೆ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒತ್ತಾಯ ಮಾಡಿ ಸಂಬಂಧಪಟ್ಟ ಅದಕ್ಕೆ ಮಂತ್ರಿಗಳನ್ನ ಕರೆಸಿ ಚರ್ಚೆ ಮಾಡಿ ಆ ಸಮಸ್ಯೆ ಬಗೆಹರಿಸ್ಕೋವರೆಗೂ ನಮ್ಮ ಹೋರಾಟ ಮುಂದುವರೆದೈತಿ. ಆ ಹೋರಾಟಕ್ಕೆ ನಾಡಿನ ಎಲ್ಲ ರೈತ ಬಂಧುಗಳು ಪಕ್ಷಾತೀತವಾಗಿ ರೈತರ ಆರ್ಥಿಕತೆಗಾಗಿ ರೈತರ ಭದ್ರತೆಗಾಗಿ ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕಂತ ತಮ್ಮಲ್ಲಿ ಕರೆ ಕೊಡ್ತಾ ಇದ್ದೀವಿ.